ವೆಲ್ಕಮ್ ಬ್ಯಾಕ್ ಟು ಅಡ್ಕವರಿ ಶೈನಿಂಗ್ ಸ್ಟಾರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಪಾಲಕ್ ಚಿಕನ್ ಮಾಡ್ತಾಯಿದ್ದೀವಿ. ಪಾಲಕ್ ಚಿಕನ್ ನಮ್ಮ ಮಕ್ಕಳಿಗೆ ಬಹಳ ಇಷ್ಟ. ಅದಕ್ಕೋಸ್ಕರ ಇವತ್ತು ಪಾಲಕ್ ಚಿಕನ್ ಮಾಡ್ತಾಯಿದ್ದೇನೆ. ಅದಕ್ಕೆ ಬೇಕಾದಂಥ ಸಾಮಾನು: ಪಾಲಕ್, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮೊಟೊ, ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಹೂವು, ಕೊತ್ತಂಬರಿ, ಕಾಳು ಮೆಣಸು, ಓಮ, ಜೀರಿಗೆ. ಚಿಕನ್ನು 2 kg, ಅರಿಶಿಣ ಪೌಡರ್ ಸ್ವಲ್ಪ, 1 ಈರುಳ್ಳಿ, 1 ಟೊಮೆಟೊ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪಾಕಿ ಬೇಯಿಸಲಿಕ್ಕೆ ಇಡ್ಬೇಕು. ಈಗ ಇದನ್ನು ಹಾಗೆ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಪಾಲಕ್, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನು ಹಾಕಿ ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಉಳಿದ ಸಾಮಾನುಗಳನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಎಲ್ಲ ಸಾಮಾನುಗಳನ್ನು ನಿಮಗೆ ಇಷ್ಟ ಆದರೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೋದು. ಹುರ್ಕೊಂಡ ನಂತರ ಅದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹಾಕೊಳ್ಬೋದು. ನಾನು ಸ್ವಲ್ಪ ತೆಂಗಿನಕಾಯಿನ ಕೂಡ ಉಪಯೋಗಿಸ್ತಾ ಇದ್ದೀನಿ, ಏಕೆಂದರೆ ರುಚಿ ಬರುತ್ತದೆ ಅಂತೇಳಿ. ಈಗ ಚಿಕನ್ನು ಸ್ವಲ್ಪ ಬೇಯ್ತಾ ಇದೆ. ಮಕ್ಕಳಿಗೆ ಈ ರೀತಿ ಕೊಡುವುದರಿಂದ ಅದರಲ್ಲಿ ವಿಟಮಿನ್ಸ್ಗಳು ಸಿಗ್ತದೆ. ಈಗ ಎಲ್ಲ ಸಾಮಾನುಗಳನ್ನು ಗ್ರೈಂಡ್ ಮಾಡಿದ ನಂತರ ಅದನ್ನು ಚಿಕನ್ನಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಇದು ಪಾಲಕ್ ಚಿಕನ್ನು, ಯಾಕೆಂತೇಳಿ ಸಬ್ಸಿಗೆ ಸೊಪ್ಪಿನ ಪರಿಮಳ ಕೂಡ ಇರುತ್ತದೆ ಅದರಲ್ಲಿ. ನಂತರ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಉಳಿದ ಸಾಮಾನುಗಳನ್ನು ಗ್ರೈಂಡ್ ಮಾಡಿಕೊಂಡದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 5 ನಿಮಿಷ ಬೇಯಲಿ ಬಿಡಿ. ಇದು ಚಪಾತಿಗೆ, ದೋಸೆಗೆ ಎಲ್ಲ ಬಹಳ ಚೆನ್ನಾಗಿರುತ್ತದೆ ತಿನ್ನಲಿಕ್ಕೆ. ನಮ್ಮದು ಪಾಲಕ್ ಚಿಕನ್ ರೆಡಿ ಆಯಿತು. ಪರಿಮಳ ಕೂಡ ಬರ್ತಾ ಇದೆ. ಈಗ ನನ್ನ ಮಗಳಿಗೆ ಪಾಲಕ್ ಚಿಕನ್ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಬನ್ನಿ ಕೇಳೋಣ ಹೇಗಿದೆ ಅಂತೇಳಿ. ಅವಳೇ ಮೊದಲು ಟೇಸ್ಟ್ ಮಾಡಿ ಹೇಳೋದು ನನಗೆ. ಹೇಗಿದೆ ಪಾಲಕ್ ಚಿಕನ್? ಸೂಪರ್ ಟೇಸ್ಟಿ. ವಾವ್. ನೀವು ಕೂಡ ಪಾಲಕ್ ಚಿಕನನ್ನು ಮನೇಲಿ ಮಾಡಿ ಟೇಸ್ಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.